ನೀಟ್ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇರುವ ವಿಚಾರ ನೀಟ್ ಪರೀಕ್ಷೆ ಅದರ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ರು, ಮೋದಿ ಅವರು ಭರವಸೆಯನ್ನ ಕೊಟ್ಟರು. ಅವರಿಬ್ಬರ ಮಾತನ್ನು ಕೇಳಿಸ್ಕೊಡಿ, ನಂತರದಲ್ಲಿ ಚರ್ಚೆ. प्रोफेशनल एग्जाम्स को आपने कमर्शियल एग्जाम्स में बदल दिया है. नीट इज नॉट अ प्रोफेशनल एग्जाम, नीट इज अ कमर्शियल एग्जाम. युवाओं के भविष्य के साथ खिलवाड़ करने वालों को कतई छोड़ा नहीं जाएगा. नीट के मामले में पूरे देश में लगातार गिरफ्तारियां की जा रही है. केंद्र सरकार पहले ही एक कड़ा कानून बना चुकी है. ಅನಿಲ್ ಅವರೇ, ಕಲ್ಲಿದ್ದಲು ಹಗರಣ ಇಡೀ ವಿಶ್ವದಾದ್ಯಂತ ಚರ್ಚೆ ಆಗ್ತಾ ಇತ್ತು ಕಾಂಗ್ರೆಸ್ ಕಾಲದಲ್ಲಿ. ಆದ್ರೆ ಬಿಜೆಪಿ ಬಂದ ಮೇಲೆ ಕಲ್ಲಿದ್ದಲು ಉತ್ಪಾದನೆಯಲ್ಲಿ ನಂಬರ್ 1 ಆಯ್ತು. ಹೀಗೆ ಹೇಳುವ ಮೋದಿ ಅವರು ಪರೀಕ್ಷಾ ಅಕ್ರಮ, ಪರೀಕ್ಷೆಯ ಹೆಸರಲ್ಲಿ ನಡೆಯುವ ಭ್ರಷ್ಟಾಚಾರ, ಇದ್ರ ಬಗ್ಗೆ ಇಷ್ಟೇನಾ ಉತ್ತರ? ನೋಡಿ ಮೇಡಮ್, ಫುಲ್ ಪ್ರೂಫ್ ಸಿಸ್ಟಮ್ ತರ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದ ಮೋದಿ ಅವರ ಅಡಿಯಲ್ಲೂ ಕೂಡ ಆಯ್ತು ನೀಟ್. ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದು ಆಗಿರುವಂತದ್ದು. ಅದನ್ನ ಮೋದಿ ಅವರು ಒಪ್ಕೊಂಡಿದ್ದಾರೆ, ಅದನ್ನ ಹೇಳಿದ್ದಾರೆ. ಕಂಟಿನ್ಯೂಸ್ ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆಮೇಲೆ ನಾವು ಮೊದಲಿನ ತರ ಅದನ್ನೆಲ್ಲೋ ಎಳ್ಕೊಂಡು ತುಂಬಾ ವರ್ಷಗಳವರೆಗೆ ತೆಗೆದುಕೊಂಡು ಹೋಗಿಲ್ಲ. ಅದಕ್ಕೆ ಅಂತೇಳಿ ಬೇರೆ ಕಾನೂನುಗಳನ್ನ ಈ ಹೊಸ ಸೆಷನ್ಗಳಲ್ಲಿ ಅದನ್ನು ಆ್ಯಡ್ ಮಾಡಿದ್ದಾರೆ ಮತ್ತು ಅರೆಸ್ಟ್ಗಳು ನಡೀತಾ ಇದೆ. ಇನ್ನೂ ಇದು ಆಗಬಾರ್ದಾಗಿತ್ತು. ದೇಶದ ಯುವಕರ ಭವಿಷ್ಯದ ಜೊತೆಗೆ ಯಾರು ಈ ತರದ ಕಾಂಪ್ರಮೈಸ್ ಮಾಡಿದ್ದಾರೆ ಅವ್ರ ಮೇಲೆ ಖಡಾಖಂಡಿತವಾಗಿ ಸಿಸ್ಟಮ್ ಅನ್ನ ತರುವಲ್ಲಿ ಮೋದಿ ಅವರು ಕೂಡ ವಿಫಲರಾದ್ರೂ ಒಪ್ಕೋಬೇಕು ಬಿಜೆಪಿ. ಈ ಎಕ್ಸಾಮಿನ ವಿಷಯದಲ್ಲಿ ಆಗಿರುವಂತದ್ದು ನಾವೇನು ಅದನ್ನ ಬಿಡ್ತಾ ಇಲ್ಲ. ಇದು ಮೋದಿ ಅವರಿಗೆ ನೇರವಾಗಿ ನೀವು ಆರೋಪ ಮಾಡ್ತಾ ಇದ್ರೆ ಮಾತು ಬೇರೆ. ಕ್ವಶನ್ ಪೇಪರ್ ಲೀಕ್ ಆಗಿರುವಂತದ್ದು, ಅದರಲ್ಲಿ ಸಂಶಯ ಇರುವಂತದ್ದು, ಜನ ಅದರಲ್ಲಿ ಇನ್ವಾಲ್ವ್ ಆಗಿರುವಂತದ್ದು, ಬೇರೆ ಬೇರೆ ರಾಜ್ಯಗಳ ಜನ ಅದರಲ್ಲಿ ಇನ್ವಾಲ್ವ್ ಆಗಿರುವಂತದ್ದು, ಇದೆಲ್ಲವನ್ನ ಒಪ್ಕೊಳ್ಳೋಣ. ಇಲ್ಲೂ ಬಿಜೆಪಿ ಇರ್ತಾನೆ, ಇಫ್ ಐ ಆಮ್ ನಾಟ್ ರಾಂಗ್. ಪೊಲೀಸ್ ರಿಕ್ರೂಟ್ಮೆಂಟ್ ಅಲ್ಲಿ ಕೂಡ ಆಯ್ತು ಸ್ಕ್ಯಾಮು. ಅಂದ್ರೆ ಪರೀಕ್ಷೆಗಳಲ್ಲಿ ಅಕ್ರಮ ಅನ್ನೋದನ್ನ ಕಡಿವಾಣ ಹಾಕ್ಲಿಕ್ಕೆ ರಾಜ್ಯದಲ್ಲೂ ಬಿಜೆಪಿ ಫೇಲ್ಯೂರ್, ಕೇಂದ್ರದಲ್ಲೂ ಬಿಜೆಪಿ ಫೇಲ್ಯೂರ್. ನಿಮ್ಮ ಮೈತ್ರಿ ಪಾರ್ಟ್ನರ್ಸ್ ಮೇಡಮ್, ಅದು ಒಂದು ವ್ಯವಸ್ಥೆ ಇರುತ್ತೆ. ಡೈರೆಕ್ಟ್ ಆಗಿ ಸರ್ಕಾರಕ್ಕೇನೆ ಬ್ಲೇಮ್ ಮಾಡೋದಕ್ಕೆ ಹೋಗ್ಬಾರ್ದು. ಕ್ರಮ ಆಗ್ತಾ ಇದೆ. ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರು ಅಕ್ರಮ ಮಾಡಿದ್ದಾರೆ ಅವ್ರಿಗೆ ಸೂಕ್ತ ಶಿಕ್ಷೆ ಆಗ್ಬೇಕು. ನಂತರ ವಿದ್ಯಾರ್ಥಿಗಳಿಗೆ ಈ ರೀತಿ ತೊಂದರೆ ಆಗ್ಬಾರ್ದು. ಯಾರು ಕಷ್ಟಪಟ್ಟು ಓದ್ತಾರೆ ಅವ್ರಿಗೆ ಅವಕಾಶ ಸಿಗ್ಬೇಕು. ಹಣವಂತರಿಗೇನೆ ಸೀಟ್ ಸಿಗೋ ತರ ಆಗ್ಬಾರ್ದು. ಇದು ಸೂಕ್ತ ಕ್ರಮ ಆಗ್ಬೇಕು. ನೀಟ್ ವಿಚಾರದಲ್ಲಿ ಬಿಜೆಪಿ ದೊಡ್ಡದಾಗಿ ಎಡವಿದೆ. ನೀಟು ಮತ್ತು 2-3 ಇದೆಲ್ಲ ಕ್ಯಾನ್ಸಲ್ ಆಗಿದೆ. ಸೊ ದೇರ್ ಇಸ್ ಅ ಟೋಟಲ್ ಮಿಸ್ ಮ್ಯಾನೇಜ್ಮೆಂಟ್ ಇನ್ ದ ಎಕ್ಸಾಮಿನೇಷನ್ ಸಿಸ್ಟಮ್. ಅದನ್ನ ರಿವ್ಯಾಂಪ್ ಮಾಡಬೇಕಾದ್ರೆ ಖಂಡಿತ ಅಗತ್ಯ ಇದೆ. ಒಂದೇ ಅಲ್ಲ, ಇಟ್ ಈಸ್ ಅ ಬಿಗ್ ಸ್ಕ್ಯಾಂಡಲ್. ಇಟ್ಸ್ ಅ ಬಿಗ್ ಸ್ಕ್ಯಾಂಡಲ್. ಇದನ್ನ ಇಮಿಡಿಯೇಟ್ಲಿ ದೇ ಹ್ಯಾವ್ ಟು ಸೆಟ್ ರೈಟ್. ಅಫ್ಕೋರ್ಸ್ ಅದಕ್ಕೆ ಕಾನೂನು ತರ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆದಷ್ಟು ಬೇಗ ಅದನ್ನು ಮಾಡಬೇಕು. ಆಮೇಲೆ ಅದ್ರ ಬಗ್ಗೆ ತಿರ್ಗಾ ಯೋಚನೆ ಮಾಡಬೇಕು. ಯಾಕಂದರೆ ನೀಟನ್ನು ಬೇರೆ ಬೇರೆ ಸ್ಟೇಟ್ಗಳಿಗೆ ಬಿಡಬೇಕಾ ಅಥವಾ ಆಲ್ ಇಂಡಿಯಾ ಲೆವೆಲ್ ಮಾಡಬೇಕಾ, ಅದೆಲ್ಲ ಯೋಚನೆ ಮಾಡಿ ಐ ಥಿಂಕ್ ದೇ ಹ್ಯಾವ್ ಟು ಕನ್ಸಲ್ಟ್ ಅದರ್ ಅಪೋಸಿಷನ್ ಪಾರ್ಟೀಸ್ ಆಲ್ಸೋ. ಬಿಕಾಸ್ ದೇ ಆರ್ ಆಲ್ಸೋ ರೆಸ್ಪಾನ್ಸಿಬಲ್. ಅವ್ರನ್ನ ಕನ್ಸಲ್ಟ್ ಮಾಡಿ. ಸರ್ಕಾರ ಒಂದೇ ಮಾಡಬೇಕು ಅಂತಿಲ್ಲ. ಎಲ್ಲ ವಿಚಾರಗಳಲ್ಲೂ ಸರ್ಕಾರ ಈಗ ಆಲ್ ಪಾರ್ಟಿ ಮೀಟಿಂಗ್ಗಳು ಕರೆಯಲ್ವಾ, ಏನೋ ಬೇರೆ ಬೇರೆ ವಿಷಯದಲ್ಲಿ, ಇದರಲ್ಲೂ ಆಲ್ ಪಾರ್ಟಿ ಮೀಟಿಂಗ್ ಕರೀರಿ, ಅವ್ರದ್ದು ಸಲಹೆ ತಗೊಳ್ಳಿ. ಐ ಥಿಂಕ್ ಆ ಥರದ್ದು ಮಾಡಬೇಕಾಗುತ್ತೆ. ಮೊದಲನೇ ಪ್ರಶ್ನೆ, ನೀಟು ನಮ್ಮ ಮೇಲೆ ಹೇರಿದ್ಯಾರು? ಫೆಡರಲ್ ಸ್ಟ್ರಕ್ಚರ್ಗೆ ಇದು ವಿರುದ್ಧ ಅಂತ ಹಲವಾರು ಡಿಬೇಟ್ಗಳು ನಡೆದ್ರು ನಾವು ಫುಲ್ ಪ್ರೂಫ್ ಆಗಿ ನಡೆಸ್ತೀವಿ ಅನ್ನುವಂತಹ ಕಾನ್ಫಿಡೆನ್ಸ್ ಕೊಟ್ಟು ತಂದವ್ರು ಯಾರು? ಇವತ್ತು ಸರ್ಕಾರ ಬ್ಲೇಮ್ ಮಾಡಬಾರ್ದು ಅಂದ್ರೆ ಜೊತೆಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಬಯೋಲಾಜಿಕಲ್ಲೂ ಅಲ್ಲ, ದೇವತಾ ಮನುಷ್ಯ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ದೇವ್ರು ನನ್ನ ಕಳಿಸಿದ್ದು ಅಂತ. ಅಂತವ್ರು ಹೆಂಗೆ ಅಡುವು ಬಿಟ್ರು? ಇಸ್ ಮೈ ಕ್ವೆಶ್ಚನ್. ಬಯೋಲಾಜಿಕಲ್ ಅಲ್ಲ ಅಂತ ಅದನ್ನ ಅವರೇ ಹೇಳಿದ್ದಾರೆ. ಮೋದಿ ಅವರದ್ದೇ ಭವ್ಯ ಹೆಂಗೆ ಯೂಸ್ ಮಾಡಿದ್ರು ನೀಟ್ ವಿಷಯದಲ್ಲಿ, ರಾಹುಲ್ ಗಾಂಧಿ ಅವರು ಕೂಡ ಎಕ್ಸಾಕ್ಟ್ಲಿ ಮೋದಿ ಅವರು ಬಳಸಿದ ಪದಗಳನ್ನೇ ಪ್ರಯೋಗ ಮಾಡಿ ಟ್ರ್ಯಾಪ್ ಮಾಡಿದ್ರು. ಮೋದಿ ಅವರು ನೀವು ಒಪ್ಕೋಬೇಕಾದನ್ನ. ಹೆಂಗೆ ಎಡು ಬಿಟ್ರು? ದೇವತಾ ಮನುಷ್ಯ ಎಡಬಾರ್ದಿತ್ತಲ್ಲ. ನೀಟ್ನ ಹೇರ್ದವ್ರು ಅವರೇ ನಮ್ಮ ಮೇಲೆ. ಎಡು ಬಿಟ್ವಿ ಏನ್ ಬಿಟ್ರೆ ಇವಾಗ
ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು. ಇದನ್ನು ನೀವೇ ಮಾಡಿರೋದು ನೀವೇ ಮಾಡಿರೋದು ಯಾವ ನಾನ್ ಬಯೋಲಾಜಿಕಲ್ ಅಲ್ಲ. ನೀವೆಷ್ಟು ನಾರ್ಮಲ್ ಹ್ಯೂಮನ್ ನರೇಂದ್ರ ಮೋದಿ ಅವರು ಅಷ್ಟೇ ನಾರ್ಮಲ್ ಹ್ಯೂಮನ್. ಐ ಆಮ್ ನಾನ್ ಬಯೋಲಾಜಿಕಲ್ ಅಂದ್ಬಿಟ್ರೆ ಸ್ಥಿಮಿತ ಏನಿದೆ ಅಂತ ಯೋಚನೆ ಮಾಡ್ಕೊಳ್ಳಿ. ನಾನು ದೇವರು ಅಂದ್ಕೊಂಡಿದ್ದಾರೆ. ಪ್ರಾರಂಭದಲ್ಲಿ ಮಾಡಿದ್ದೀರಾ ನೀವು, ಹೇಳಿಬಿಟ್ರಿ ನಾವು ಸರಿ ಮಾಡಿದ್ದೀವಿ ಅಷ್ಟೇ. ಬಹುಶಃ ಚರ್ಚೆಗೆ ಬಾಕಿ ಉಳಿದಿರೋದು 2 ನಿಮಿಷ. ಚರ್ಚೆಗೆ ಬಾಕಿ ಉಳಿದಿರೋದು 2 ನಿಮಿಷ. 2 ನಿಮಿಷದಲ್ಲಿ ಕ್ವಿಕ್ ಆಗಿ 30 ಸೆಕೆಂಡ್ ರಿಯಾಕ್ಷನ್ ಬೇಕು. ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀರಿ ಅನ್ನೋ ಭರವಸೆ. ಅನಿಲ್ ಜಿ, ವಿರೋಧ ಪಕ್ಷಗಳನ್ನ ನೀವು ಕಳೆದ 2 ಟರ್ಮ್ ಅಲ್ಲಿ ತೆಗೆದುಕೊಂಡಷ್ಟು ಸುಲಭವಾಗಿ ಪರಿಗಣಿಸೋ ಪರಿಸ್ಥಿತಿಲಿ ಈ ಬಾರಿ ನೀವಿಲ್ಲ. ನೋಡಿ, ಒಂದು ವಿಷಯ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ. ವಿರೋಧ ಪಕ್ಷಗಳು, ಗಟ್ಟಿಯಾದ ವಿರೋಧ ಪಕ್ಷಗಳು ಈ ದೇಶದಲ್ಲಿ ಅವಶ್ಯಕತೆ ಇದೆ. ವಿರೋಧ ಪಕ್ಷದ ನಾಯಕನ ಅವಶ್ಯಕತೆ ಇದೆ. ಆದರೆ ವಿರೋಧ ಪಕ್ಷದ ಹೆಸರಲ್ಲಿ ದೇಶದ ಸುರಕ್ಷತೆಯ ಬಗ್ಗೆ, ದೇಶದಲ್ಲಿ ತರಬೇಕಾದಂತಹ ಬದಲಾವಣೆಗಳ ಬಗ್ಗೆ, ದೇಶದ ಇತಿಹಾಸವನ್ನ ಹೆಂಗ್ ಬೇಕಂಗ್ ಮಾತಾಡುವಂತದ್ದು ಇಲ್ಲಿ ಅಕ್ಸೆಪ್ಟೆಡ್ ಇಲ್ಲ. ವಿರೋಧ ಪಕ್ಷದ ನಾಯಕನ ಹೆಸರಲ್ಲಿ ಹಿಂದೂಗಳನ್ನ ಬೈಯೋದು ಅಕ್ಸೆಪ್ಟೆಡ್ ಇಲ್ಲ. ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ, ರಾಹುಲ್ ಗಾಂಧಿ ಅಂದ್ರೆ ಪಪ್ಪು ಅಂತ ಇದ್ದ ಮೋದಿ ಅವರಿಗೂ ಕೂಡ ಇನ್ನು ಮುಂದೆ ಸ್ವಲ್ಪ ಜಾಗರೂಕರಾಗಿರ್ಲೇಬೇಕಾದ ಅನಿವಾರ್ಯತೆ ಬಂದಿದೆ. ಭಾರತ್ ಜೋಡೋ ಕಾರ್ಯಕ್ರಮ ಮಾಡಿದ್ರು, ಭಾರತ್ ನ್ಯಾಯ್ ಕಾರ್ಯಕ್ರಮ ಮಾಡಿದ್ರು, ಏನಾಯ್ತು? ಒಂದೇ ಒಂದು ಪದ ಹಿಂದೂ ಹವಾಳನ ಮಾಡಿ ಅದನ್ನೆಲ್ಲ ಕಳ್ಕೊಬಿಟ್ರು ರಾಹುಲ್ ಗಾಂಧಿ ಅವರು ಇವತ್ತು. ಅಂದ್ರೆ ಉಳಿದ 14 ವಿಚಾರಗಳು ಕೂಡ ಪ್ರಿಕ್ ಆಗಿದೆ ನಿಮ್ಮ ಮೈತ್ರಿ ಪಕ್ಷಕ್ಕೆ. ನೆನೆ 15 ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಹಿಂದುತ್ವ ಒಂದು ಬಿಟ್ರೆ ಇನ್ ಮಿಕ್ಕಿದ 14 ಕೂಡ ವ್ಯಾಲಿಡ್ ಇತ್ತು. ಕೂಡ ನೋಡಿ, ಅವರು ಸುಳ್ಳು ಹೇಳೋದಿದೆಯಲ್ಲ, ಅದರಲ್ಲಿ ಸ್ವಲ್ಪ ಸುಳ್ಳಿದ್ರು ಕೂಡ ಪೂರ್ತಿ ಏನ್ ಹೇಳಿರ್ತಾರೆ ಪೂರ್ತಿ ಕೂಡ ಸುಳ್ಳಾಗುತ್ತೆ. ಅದೇ ರೀತಿ ಆಗಿದೆ ನೆನ್ನೆ ಮಾತಾಡಿರೋದು. ಭವ್ಯ ಮೇಡಮ್, ಒಂದೇನಂದ್ರೆ ನಿನ್ನೆಯ ಸ್ಪೀಚ್ ಆಗ್ಬೋದು ರಾಹುಲ್ ಗಾಂಧಿ ಅವರದು, 10 ವರ್ಷ ಬಿಜೆಪಿ ಏನು ಒಂದು ನರೇಟಿವ್ ಬಿಲ್ಡ್ ಮಾಡ್ಕೊಂಡು ಬಂತು, ಈ ಸಲ 400 ಸಿಕ್ಬಿಡುತ್ತೆ ಅಂತ ನಾನು ದೇವತಾ ಮನುಷ್ಯ ಅಂತ ಹೇಳ್ಕೊಂಡ್ರು. ಅಷ್ಟನ್ನು ಒಂದೇ ಒಂದು ಸ್ಪೀಚ್ ಅಲ್ಲಿ ಪಪ್ಪು ಅಂತ ಇವ್ರು ಕರೆದು, ಯಾರು ರಾಹುಲ್ ಅಂತ ಕೇಳಿದ್ರಲ್ಲ ನರೇಂದ್ರ ಮೋದಿ ಅವರು, ಅದೇ ರಾಹುಲ್ ಗಾಂಧಿ ಅವರಿಗೆ ಅಷ್ಟು ನರೇಟಿವ್ ಡೆಸ್ಟ್ರಾಯ್ ಮಾಡಿದ್ರು. ರಾಮಕೃಷ್ಣ ಸರ್, ವಿರೋಧ ಪಕ್ಷಗಳು ಬಿಜೆಪಿಗೆ ಹುಟ್ಟಿರುವಂತಹ ಭಯ ಅದು ರಾಹುಲ್ ಗಾಂಧಿ. ರಾಮಕೃಷ್ಣ ಸರ್, ಬರ್ಕೊಟ್ರು ಅಥವಾ ಟಿಪಿ ಕಮ್ಮಿ, ಟಿಪಿ ಓದಿದ್ರು, ಬರ್ಕೊಟ್ಟಿದ್ದು ಅಥವಾ ಸ್ವಯಂ ಪ್ರೇರಿತರಾಗಿ ಹೇಳಿದ್ರು ರಾಹುಲ್ ಗಾಂಧಿ ಈಸ್ ಎಮರ್ಜಿಂಗ್. ಅಲ್ಲ, ಡೆಫಿನೆಟ್ಲಿ ಈಸ್ ಎಮರ್ಜಿಂಗ್. ಡೆಫಿನೆಟ್ಲಿ ವಿ ನೀಡ್ ಅನ್ ಅಪೋಸಿಷನ್. ಐ ಥಿಂಕ್ ಇಟ್ಸ್ ವೆರಿ ವೆಲ್ಕಮ್ that we have a very good strong opposition. ಆ ಸ್ಟ್ರಾಂಗ್ ಅಪೋಸಿಷನ್ ಮೊದಲಿಂದ ಬೇಕಾಗಿತ್ತು. ಈಗ 10 ವರ್ಷ ಇರಲಿಲ್ಲ, ಈಗ ಇದೆ, ಬಹಳ ಒಳ್ಳೆಯದು. ಆದರೆ ಸ್ವಲ್ಪ ಮೆಚ್ಯೂರ್ ಆಗಿ ಮಾಡಬೇಕು. ಆಮೇಲೆ ಅವರು ಸರಿಯಾದ ಕನ್ಸ್ಟ್ರಕ್ಟಿವ್ ಇದು ಕೊಡಬೇಕು, ಸಜೆಷನ್ ಕೊಡಬೇಕು. ಅದು ಬಿಟ್ಬಿಟ್ಟು ಬಾಲಿಕ ಬುದ್ಧಿ ಮಾಡಿದ್ರೆ ಜನಗಳು ಒಪ್ಕೊಳ್ಳಕ್ಕೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದದ್ದಷ್ಟೇ. ಒಂದಂತೂ ನಿಜ, ವಿರೋಧ ಪಕ್ಷಗಳ ಮೈಕ್ ಅಂತೂ ಆನ್ ಇದೆ, ಫುಲ್ ವಾಲ್ಯೂಮ್ ಇದೆ. ಹೀಗಾಗಿ ಇನ್ನು ಮುಂದಿನ ಕಲಾಪಗಳು ಬಹುಶಃ ಇದೇ ರೀತಿಯ ಚರ್ಚೆಗಳಿಗೆ ಆಸ್ಪದ ಆಗೋ ರೀತಿಯಲ್ಲೇ ರಂಗೇರುತ್ತೆ ಅಂತ ಭಾವಿಸ್ತಾ ಧನ್ಯವಾದ 4 ಜನಕ್ಕೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.